ಕೆಆರ್ಎಸ್ ಅಣೆಕಟ್ಟಿನಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಸುಮಾರು 2ರಿಂದ 3 ಸಾವಿರ ಕ್ಯೂಸೆಕ್ ನೀರು ಪೋಲಾಗ್ತಾ ಇದ್ದು ಸುಮಾರು 20 ಗಂಟೆಗಳ ಕಾಲ ಡ್ಯಾಂನ ನೀರು ಹರಿದು ಹೋಗ್ತಾ ಇದೆ. ಮಂಡ್ಯದ ಕೆಆರ್ಎಸ್ ಅಣೆಕಟ್ಟಿನಿಂದ ನೀರು ಪೋಲಾಗ್ತಾ ಇದೆ. ಸುಮಾರು 2ರಿಂದ 3 ಸಾವಿರ ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಾನುವಾರ ರಾತ್ರಿ ಇದ್ದಕ್ಕಿದ್ದಂತೆ ಕ್ರಸ್ಟ್ ಗೇಟ್ ಓಪನ್ ಆಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಇದ್ದಕ್ಕಿದ್ದಂತೆ ಗೇಟ್ ಓಪನ್ ಆಗ್ತಾ ಇತ್ತು? ಇನ್ನು ನೀರು ಪೋಲಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಇದನ್ನ ತಡೆಯುವಂತಹ ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕ ವ್ಯವಸ್ಥೆ ಅಂತೇನಾದ್ರೂ ಕಲ್ಪಿಸೋದಕ್ಕೆ ಮುಂದಾಗಿದ್ದಾರಾ? ಈ ರೀತಿಯ ಪ್ರಶ್ನೆಗಳು ಹೇಳ್ತಾ ಇದೆ. ಸದ್ಯ ಸುಮಾರು 20 ಗಂಟೆಗಳ ಕಾಲ ಡ್ಯಾಂನ ನೀರು ಹರಿತಾನೆ ಇದೆ. 2ರಿಂದ 3 ಸಾವಿರ ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ. ಇದಕ್ಕಿದ್ದ ಹಾಗೆ ಗೇಟ್ ಹೇಗೆ ಓಪನ್ ಆಯಿತು? ಇದನ್ನ ದುರಸ್ತಿ ಮಾಡೋದಾದ್ರೂ ಯಾವಾಗ? ಆದಷ್ಟು ಬೇಗ ಮಾಡದೆ ಹೋದರೆ ಬಹಳಷ್ಟು ನೀರು ವ್ಯರ್ಥವಾಗಿ ಹೋಗುತ್ತೆ. ಮೊದಲೇ ಬೇಸಿಗೆ ಕಾಲ, ಕುಡಿಯೋ ನೀರಿಗೆ ತತ್ವಾರ ಉಂಟಾಗುವಂತಹ ಸಂದರ್ಭ. ಇಂತಹ ಸಂದರ್ಭದಲ್ಲಿ ನೀರು ಪೋಲಾಗೋದಕ್ಕೆ ಅವಕಾಶವನ್ನು ಹೇಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಗಮನಿಸ್ತಾ ಇದ್ದೀವಿ ನಾವು, ಇದ್ದಕ್ಕಿದ್ದಂತೆ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಹರಿದು ಹೋಗ್ತಾ ಇರೋದು ಕೆಆರ್ಎಸ್ ಅಣೆಕಟ್ಟಿನಿಂದ. ಇದನ್ನ ಕ್ರಸ್ಟ್ ಗೇಟನ್ನು ದುರಸ್ತಿ ಮಾಡೋದಾದರೂ ಯಾವಾಗ? ಇನ್ಫ್ಯಾಕ್ಟ್ ಇದ್ದಕ್ಕಿದ್ದ ಹಾಗೆ ಈ ರೀತಿ ಗೇಟ್ ಓಪನ್ ಆಗೋದಕ್ಕೆ ಕಾರಣ ಆದರೂ ಏನು? ಮೇಂಟೆನೆನ್ಸ್ ಡಿಫೆಕ್ಟಾ? ಹಾಗಾದರೆ ಸರಿಯಾದ ರೀತಿಯಲ್ಲಿ ಮೇಲ್ವಿಚಾರಣೆಯನ್ನು ಮಾಡಲಾಗ್ತಾ ಇಲ್ವಾ ಅಲ್ಲಿನ ಸಿಬ್ಬಂದಿ ಕಡೆಯಿಂದ ಅನ್ನುವ ಪ್ರಶ್ನೆ ಕೂಡ ಏಳುತ್ತೆ. ಸೊ ಇದೀಗ ನೀರು ಹೊರ ಹೋಗದಂತೆ ಗೇಟನ್ನೇನೋ ಬಂದ್ ಮಾಡಲಾಗಿದೆ ಅನ್ನುವ ಅಪ್ಡೇಟ್ ಅಂತೂ ಲಭ್ಯ ಆಗ್ತಾ ಇದೆ. ಬಟ್ ನೀರು ಹರಿದು ಹೋಗುವಂಥದ್ದು ನಿಂತಿದೆಯಾ? ಕ್ರಸ್ಟ್ ಗೇಟನ್ನು ಯಾವಾಗ ದುರಸ್ತಿ ಮಾಡಲಾಗುತ್ತೆ? ಈ ದೋಷಕ್ಕೆ ಏನು ಕಾರಣ ಅಂತ ಅಧಿಕಾರಿಗಳು ತನಿಖೆ ಮಾಡ್ತಿರುವ ಡೀಟೇಲ್ಸ್ ಲಭ್ಯ ಆಗ್ತಾ ಇದ್ದು ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರು ಪೋಲಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ಫೋನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಪ್ರವೀಣ್, ಇದ್ದಕ್ಕಿದ್ದಂತೆ ಗೇಟ್ ಓಪನ್ ಆಗೋಯ್ತು ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಯಾವ ರೀತಿಯಾಗಿದೆ ಅನ್ನೋ ಅನುಮಾನ ಮೂಡುತ್ತಲ್ವಾ? ಪ್ರಜ್ವಲ, ಏನು ನಿಜಕ್ಕೂ ಕೂಡ ಇದೊಂದು ರೀತಿ ಅನುಮಾನದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈಗ ತಮಿಳುನಾಡಿಗೆ ವಾಡಿಕೆ ಅಂತ ಇವರು ನೀರನ್ನ ಹರಿಸಬೇಕಾಗಿತ್ತು. ಆದ್ರೆ ವಾಡಿಕೆಗಿಂತೂ ಹೆಚ್ಚಿನ ನೀರನ್ನ ಹರಿಸಿದ್ರ, ಉದ್ದೇಶ ಪೂರ್ವಕವಾಗಿ ಈ ಒಂದು ಗೇಟ್ ನ ತೆಗೆದ್ರ ಅನ್ನೋ ಒಂದು ಅನುಮಾನ ಈಗ ಎಲ್ಲರಲ್ಲೂ ಸಹಜವಾಗಿ ಕಾಡ್ತಾ ಇದೆ. ಯಾಕೆಂತಂದ್ರೆ ಕೆಆರ್ಎಸ್ ಅಣೆಕಟ್ಟೆ ಅಂದ್ರೆ ಅದು ವಿಶ್ವ ಪ್ರಸಿದ್ಧವಾದಂತಹ ಅಣೆಕಟ್ಟೆ. ಮತ್ತೆ ಅಲ್ಲಿರುವಂತಹ ಗೇಟ್ಗಳು ಹಳೆಯ ತಂತ್ರಜ್ಞಾನ, ಜೊತೆಗೆ ಆ ಒಂದು ತಂತ್ರಜ್ಞಾನವನ್ನ ಯಾವುದೇ ಒಂದು ಅಣೆಕಟ್ಟೆಯಲ್ಲಿ ಕೂಡ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಬಳಸಿಲ್ಲ. ಅಷ್ಟು ತಂತ್ರಜ್ಞಾನದಲ್ಲಿ ಮುಂದಿರುವಂತಹ ಗೇಟ್ಗಳು ಇದ್ದಕ್ಕಿದ್ದಂತೆ ಹೇಗೆ ಓಪನ್ ಆದ್ವು ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ. ಏನು ಕೆಆರ್ಎಸ್ ಡ್ಯಾಮ್ನ 18 ಪ್ಲಸ್ 18 ಗೇಟು ಏನು ಇದ್ದಕ್ಕಿದ್ದಂಗೆ ಓಪನ್ ಆಗಿ ಏನು ನದಿಗೆ ನೀರು ಹರಿದಿರುವಂತದ್ದು, ಆ ಹರಿದಂತ ನೀರು ಸಂಪೂರ್ಣವಾಗಿ ತಮಿಳುನಾಡಿನತ್ತ ಸಾಗಿರುವಂತದ್ದು. ಹಾಗಾಗಿ ಈಗ ಸ್ಥಳೀಯರು ಕೂಡ ಏನಂತ ಹೇಳ್ತಾರೆ, ಏನು ತಮಿಳುನಾಡಿಗೆ ಕದ್ದು ಬಿಚ್ಚಿ ನೀರನ್ನು ಬಿಟ್ರ ಅಂತ ಹೇಳಿ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ, ಸಾಮಾನ್ಯ ಜನಕ್ಕೆ ಕೂಡ ಇಂಥದ್ದೊಂದು ಅನುಮಾನ ಬರೋದು ಸರ್ವೇ ಸಾಮಾನ್ಯ ಪ್ರವೀಣ್. ಸೊ ಇದನ್ನ ಯಾವ ರೀತಿ ಕ್ಲಾರಿಫೈ ಮಾಡ್ತಾರೆ ಅಧಿಕಾರಿಗಳು? ಜೊತೆಗೆ ಈಗ ಇಲ್ಲ ನಾವು ಹಾಗೆ ಮಾಡಿಲ್ಲ ಅಂತ ಹೇಳೋದಕ್ಕಾದ್ರೂ ತಾತ್ಕಾಲಿಕವಾಗಿ ನೀರನ್ನ ಹರಿದು ಹೋಗೋದು ನಿಲ್ಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು. ಸೊ ಆ ಕಡೆ ಏನಾದ್ರು ಗಮನ ಹರಿಸಿದ್ದಾರಾ? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ಈಗ ಗೇಟ್ ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಆ ಗೇಟ್ ಹೇಗ್ ಓಪನ್ ಆಯ್ತು ಮತ್ತೆ ಅದು ನೀರು ಹರಿದು ಹೋಗ್ಲಿಕ್ಕೆ ಕಾರಣ ಏನು ಅನ್ನುವಂತ ವಿಚಾರವಾಗಿ ಈಗ ಒಂದು ಅಧಿಕಾರಿಗಳು ಅದನ್ನ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಎನ್ಕ್ವೈರಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಜ್ವಲ, ಯಾಕೆ ಅಂತಂದ್ರೆ ನಿಜಕ್ಕೂ ಕೂಡ ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು, ಮತ್ತೆ ನೀರನ್ನ ಆದಷ್ಟು ಸಂರಕ್ಷಣೆ ಮಾಡಿಡ್ಬೇಕು. ಯಾಕೆಂದ್ರೆ ಈಗ ವಾಡಿಕೆ ಪ್ರಕಾರ ತಮಿಳುನಾಡಿಗೆ ಕೊಡ್ಬೇಕಾದಂತ ಹಂಚಿಕೆ ನೀರನ್ನ ಈಗ ಆಲ್ರೆಡಿ ಸರ್ಕಾರ ಅಂದ್ರೆ ಕೆಆರ್ಎಸ್ ಡ್ಯಾಮ್ ನಿಂದ ಕೊಟ್ಟಾಗಿದೆ. ಹೆಚ್ಚುವರಿ ನೀರನ್ನ ಸುಮಾರು 3ರಿಂದ 5 ಸಾವಿರ ಕ್ಯೂಸೆಸ್ ನೀರು ಎಡಬಿಡದೆ ಏನು ಹೋಗಿದೆ. ಅದನ್ನ ಈಗ ತನಿಖೆ ಮಾಡಿ ಆ ಒಂದು ದೋಷಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಪತ್ತೆ ಹಚ್ಚಬೇಕಾಗಿದೆ. ಪ್ರಜ್ವಲ, ರೈಟ್ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. Sir.